MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮತ್ತೊಂದು ಕಡೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ. ನಡು ರಸ್ತೆಯಲ್ಲೇ ದೇವರ ವಿಗ್ರಹವನ್ನ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆಯ ವೇಳೆ ಆಗಿರುವಂತಹ ಗುಂಪು ಘರ್ಷಣೆ. ಗ್ರಾಮ ದೇವತೆಯ ಮೆರವಣಿಗೆಯ ವೇಳೆ ಗುಂಪು ಘರ್ಷಣೆಯಾಗಿದೆ. ದಲಿತರು ಮತ್ತು ಸವರ್ಣೀಯರ ನಡುವೆ ಗಲಾಟೆಯಾಗಿರುವುದು. ಚಿಕ್ಕಬಳ್ಳಾಪುರದ ಕೊತ್ತೂರು ಗ್ರಾಮದಲ್ಲಿ ಉದ್ವಿಗ್ನ ಸ್ಥಿತಿ. ಗಲಾಟೆಗೆ ನಡು ರಸ್ತೆಯಲ್ಲೇ ವಿಗ್ರಹವನ್ನ ಬಿಟ್ಟು ಜನ ಹೋಗಿದ್ದಾರೆ. ದೇವರ ವಿಗ್ರಹವನ್ನ ಮುಟ್ಟದಂತೆ ಸವರ್ಣೀಯರು ತಡೆದಿದ್ರು. ಇದರಿಂದ ದಲಿತ ಯುವಕರು ಆಕ್ರೋಶಗೊಂಡಿದ್ರು, ಧರಣಿಯನ್ನ ಶುರು ಮಾಡಿದ್ರು. ಏನಾಗಿದೆ ಅಂದ್ರೆ ಇವರಿಬ್ಬರ ಗಲಾಟೆಯಲ್ಲಿ ಇದೀಗ ದೇವರು ನಡು ರೋಡಿಗೆ ಬಂದಂತಾಗಿದೆ. ಬೀದಿಯಲ್ಲೇ ಬಿಟ್ಟು ಇಬ್ಬರೂ ಕೂಡ ಅಲ್ಲಿಂದ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಎರಡೂ ಸಮುದಾಯದವರು ದೇವರ ವಿಗ್ರಹವನ್ನ ಮುಟ್ಟುವಂತಹ ವಿಚಾರಕ್ಕೆ ಸವರ್ಣೀಯರು ಮತ್ತು ದಲಿತ ಯುವಕರ ನಡುವೆ ಆಗಿರುವಂತಹ ಗಲಾಟೆ. ಬೆಳಿಗ್ಗೆಯಿಂದ ಒಂದು 10 ಗಂಟೆಯಿಂದ ದೇವರ ಮೆರವಣಿಗೆ ನಡೀತಾ ಇತ್ತು. ಈ ತರ ದಲಿತರು ದೇವ್ರ ಮುಟ್ಟಬಾರ್ದು ಅಂತ ಹೇಳಿ ನಮ್ಮ ಮೇಲೆ ದೇವ್ರನ್ನ ಮುಟ್ಟಕ್ ಬಿಡ್ತಾ ಇಲ್ಲ. ಇವಾಗ ಬಂದು ನಾವಾದ್ರೂ ಹೊಡ್ತೀವಿ ಅಂತ ಹೇಳಿ ಕೇಳಿದ್ದಕ್ಕೆ ನೀವು ಹೊರಬಾರ್ದು ಅಂತ ಹೇಳಿ ಅವ್ರು ಮಾಡುವ ಒಳ್ಳೆ ದೇವ್ರನ್ನ ಬೀದಿಯಲ್ಲಿ ಬಿಟ್ಬಿಟ್ಟು ಇದಕ್ಕೆ ನ್ಯಾಯ ನೀವೇ ಕೊಡಿಸ್ಬೇಕು. ಜೈ ಭೀಮ್. ಬೆಳಿಗ್ಗೆ ದೇವರ ವಿಗ್ರಹವನ್ನ ಮುಟ್ಟಬೇಡಿ ಅಂತ ಹೇಳಿ ಸವರ್ಣೀಯರು ತಾಕೀತನ್ನ ಮಾಡಿರ್ತಾರೆ. ಇದು ಎಲ್ಲೋ ಒಂದು ಕಡೆಯಲ್ಲಿ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರಿಗೆ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಆ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಪರಸ್ಪರ ವಾಗ್ವಾದಕ್ಕಿಳಿತಾರೆ, ಗಲಾಟೆಗಳಾಗುತ್ತೆ, ಘರ್ಷಣೆಗಳಾಗುತ್ತೆ. ಕೊನೆಗೆ ದೇವರ ವಿಗ್ರಹವನ್ನ ನಡು ರೋಡ್ನಲ್ಲೇ ಬಿಟ್ಟು ಅವರು ತೆರಳಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅನ್ಯಾಯಕ್ಕೊಳಗಾದ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ದಲಿತ ಸಮುದಾಯದ ಯುವಕರು ಇದೀಗ ಆಗ್ರಹ ಪಡಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಜಾಸ್ತಿ ಆಗ್ತಿದೆ. ಜಾತಿ ಭೇದ ಮರೆತು ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯಲ್ಲಿ ಬದುಕಬೇಕು. ಜಾತ್ಯತೀತ ರಾಷ್ಟ್ರ ನಮ್ಮದು. ಈಗಿನ ಕಾಲದಲ್ಲೂ ಕೂಡ ಈ ರೀತಿಯಾಗಿ ದೇವರನ್ನ ಮುಟ್ಟಬಾರದು, ದೇವಸ್ಥಾನದ ಒಳಗಡೆ ಬರಬಾರದು, ಅದು ಇದು ಅಂತ ಹೇಳಿ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿ ಜನರನ್ನ ದೂರ ಇಡ್ತಾ ಇರೋದು ನಿಜಕ್ಕೂ ಕೂಡ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯಾಗಿ ನಿಂತ್ಕೊಳ್ಳುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಈಗ ದಲಿತ ಸಮುದಾಯದವರು ಏನು ಆಗ್ರಹ ಪಡಿಸ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮಧ್ಯಪ್ರವೇಶ ಏನಾದರೂ ಆಗಿದೆಯಾ, ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ? ಮಧುಶ್ರೀ, ಹೌದು. ಚಿಕ್ಕಬಳ್ಳಾಪುರ ತಾಲೂಕು ಕೊತ್ತೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಮೆರವಣಿಗೆ ಮಾಡೋ ವಿಚಾರದಲ್ಲಿ ಸವರ್ಣೀಯರು ಮತ್ತು ದಲಿತರ ಮಧ್ಯೆ ಗುಂಪು ಘರ್ಷಣೆ ಆಗಿದೆ. ಏನಂತಂದರೆ ಗ್ರಾಮದ ಎಲ್ಲ ಜಾತಿ ಸಮುದಾಯ ಎಲ್ಲರೂ ಸೇರಿ ಒಂದು ಚಂದವನ್ನು ಎತ್ತಿಬಿಟ್ಟು ಜಾತ್ರೆ ಮಾಡಬೇಕು ಮತ್ತು ಮೆರವಣಿಗೆ ಮಾಡಬೇಕು ಅಂಥೇಳಿ ಗಂಗಮ್ಮ ದೇವರನ್ನು ತರಿಸಿಬಿಟ್ಟು ಮೆರವಣಿಗೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಚಂದ ಕೊಟ್ಟಂಥ ದಲಿತ ಯುವಕರು ಸಹ ನಾವು ದೇವರ ಬರಬೇಕು, ನಾವು ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಆಗ್ರಹಪಡಿಸಿ ಅವರು ದೇವರ ಒಂದು ಉತ್ಸವ ಮೆರವಣಿಗೆ ಬರುವುದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಕೆಲವು ಸವರ್ಣೀಯರು ಅಡ್ಡಪಡಿಸಿ, ಇಲ್ಲ ನೀವು ದೇವರು ಮುಟ್ಟಬಾರ್ದು, ನೀವು ದೇವರ ಒಂದು ಉತ್ಸವ ನೀವು ಬರಬಾರ್ದು ಅಂತೇಳಿ ಅಡ್ಡಪಡಿಸಿದ್ರು. ಇದರಿಂದ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಉಂಟಾಗಿದೆ. ಈಗ ತಕ್ಷಣ ಒಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಮತ್ತು ಈಗ ಸ್ಥಳದಲ್ಲಿ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಆಗಮಿಸಿ ಗ್ರಾಮಸ್ಥರಿಗೆ ಅವರ ಮನವೊಲಿಸಿ ಒಂದು ರಾಜಿ ಸಂಧಾನ ಮಾಡುವಂತ ಯತ್ನ ನಡೀತಾ ಇದೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಭೀಮಪ್ಪ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.